Myself, ಮೊಹಮ್ಮದ್ ಇಸ್ಮಾಯಿಲ್ ಶೇಖ್. ನನ್ನ ಚಿಕ್ಕಮ್ಮ ಬಿಬಿ ಶಫಿ ಅವರು 97ರಲ್ಲಿ ನನಗೆ ಮಗನಾಗಿ ಸ್ವೀಕರಿಸಿದರು. ಅದರ ಎಲ್ಲ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ. ಅಷ್ಟೇ ಅಲ್ಲ, 2016ಗೆ ಹಜ್ನಲ್ಲಿ ಹೋಗಬೇಕಾಗಿದ್ದಾಗ ಎಲ್ಲವನ್ನು ನನ್ನ ಹೆಸರ ಮೇಲೆ ಮಾಡಿ ಒಂದು ಪೇಪರ್ದಲ್ಲಿ ಬರೆದು ಹೋಗಿದ್ದರು. ಎಲ್ಲ ಬ್ಯಾಂಕಿಗೆ ನಾಮಿನಿ ನಾನೇ ಸನ್ ಅಂತೆಲ್ಲ ಬರೆದಿದ್ದಾರೆ. ಆದರೆ ಎಲ್ಲರೂ ನನಗೆ ಷಡ್ಯಂತ್ರದಲ್ಲಿ ಸಿಲುಕಿಸಿದ್ದಾರೆ. ಇದರಲ್ಲಿ ಕಾಂಗ್ರೆಸ್, ಬಿಜೆಪಿ, JDS ಎಲ್ಲರೂ ಇದ್ದಾರೆ. ನನ್ನ ಹೆಸರಿನಲ್ಲಿ ಬರೆದ ಎಲ್ಲ ದಾಖಲೆಗಳು ಮತ್ತು ಗೋಲ್ಡ್, ನನ್ನ ತಾಯಿಯ ಗೋಲ್ಡ್, ಹಜರಾ ಅವರ ಅಕ್ಕ ಬಿಬಿ ಶಫಿ ಅಭಿಷೇಕ್ ಅವರು ಕಳ್ಳತನ ಮಾಡಿದ್ದಾರೆ. ಹಲವಾರು ದಾಖಲೆಗಳು ಅವರು ಕಳ್ಳತನ ಮಾಡಿದ್ದಾರೆ. ಎಲ್ಲ ಪೊಲೀಸ್ ಎಲ್ಲರೂ ಅವ್ರ ಸಪೋರ್ಟು. BJP, JDS, ಕಾಂಗ್ರೆಸ್ ಅಂತೂ ಮೊದಲೇ ಸಪೋರ್ಟು. ಜಮಾತ್ನವರು ನನ್ನ ಬಗ್ಗೆ ಸುಳ್ಳು ಹೇಳ್ತಾ ಇದ್ದಾರೆ. ನನ್ನ ಬ್ಲಡ್ ತಮ್ಮನಾದ ಉಸ್ಮಾನ್ ಹಾಗೂ ನನ್ನ ಫಾದರ್ನಾದ ಬ್ಲಡ್ ಅಬ್ದುಲ್ ಕರೀಂ ಶೇಖ್ ಡ್ಯಾನ್ಲಿಯಲ್ಲಿ ಇರೋರು ನನ್ನ ಬಗ್ಗೆ 2016ಇಂದ ನನ್ನ ಬಗ್ಗೆ ಸುಳ್ಳು ಹೇಳ್ತಾ ಇದ್ದಾರೆ. ಕೋರ್ಟಿಂದ ನನಗೆ ಅರೆಸ್ಟ್ ಮಾಡಬೇಕಂತ ವಾರಂಟ್ ಬಂದಿದೆ. ಆದರೆ ಏನಂತಂದ್ರೆ ಅವರು ಇಲ್ಲಿ ಬರ್ತಾರೆ, ಪೊಲೀಸರು ಬಂದಿದ್ದಾರೆ. ನನಗೆ ಮನೆಯಲ್ಲಿ ಬಂದು ಫೋಟೋನು ತಗೊಂಡಿದ್ದಾರೆ. ಇಲ್ಲಿ ಬರ್ತಾರೆ, ಅಲ್ಲಿ ಬರ್ತಾರೆ. 3 ವೀಕ್ ಆಯಿತು, ಇನ್ನೂ ಬಂದಿಲ್ಲ. ಯಾಕಂದರೆ ನಾನು ಇನ್ ಪರ್ಸನ್ ಆಗಿ ಫೈಟ್ ಮಾಡ್ತಾಯಿದ್ದೇನೆ. ಯಾವ ಅಡ್ವೊಕೇಟ್ ಇರ್ತೀನಿ ಎಲ್ಲರೂ ಚೀಟಿಂಗ್ ಮಾಡ್ತಾ ಇದ್ದಾರೆ. ಹಲವಾರು ಅಡ್ವೊಕೇಟ್ ನನ್ನ ಹಣ ತಿಂದಿದ್ದಾರೆ, ನನ್ನ ಬಗ್ಗೆ ಸುಳ್ಳು ಹೇಳಿದ್ದಾರೆ. ನನ್ನ ಹತ್ರ ಎವಿಡೆನ್ಸ್ ಇದೆ. ಅಷ್ಟೇಕರ ಅಡ್ವೊಕೇಟ್ ಬೋಸಡಿ ಮಗ, ಅವನದು ವಿಡಿಯೋ ಇದೆ ನನ್ನ ಹತ್ರ. ಪಟೇಗಾರ ಅಡ್ವೊಕೇಟ್ ಬೋಸಡಿ ರಂಡಿ ಮಗ, ಅವನದು ವಿಡಿಯೋ ಇದೆ ನನ್ನ ಹತ್ರ. ರಾಜಶೇಖರ್ ಡ್ಯಾನ್ಲಿದವ, ಅವನದು ಅಡ್ವೊಕೇಟ್ ಇದೆ ನನ್ನ ಹತ್ರ. ರಂಡಿ ಮಗ ಸುಳ್ಳು ಹೇಳ್ತಾ ಇದ್ದೆ. ಎಲ್ಲರೂ ಯಾವ ರೀತಿ ಖರೀದಾಗಿದ್ದಾರೆ. ಟೋಟಲ್ 15 ಅಡ್ವೊಕೇಟ್ ಚೀಟಿಂಗ್ ಮಾಡಿದ್ದಾರೆ. ಹಲವಾರು ಮಂದಿ ನನ್ನ ಬಗ್ಗೆ ಸುಳ್ಳು ಹೇಳ್ತಾ ಇದ್ದಾರೆ, ಹಲವಾರು ಡಿಪಾರ್ಟ್ಮೆಂಟ್ದವರು. ಯಾಕಂದರೆ ಪವರ್ಫುಲ್ ಇದ್ದಾರೆ ಎಲ್ಲವರು. ನಾನು ಒಬ್ಬನೇ ಇದ್ದೇನೆ, ಸಿಂಗಲ್. ನನ್ನ ಆಸ್ತಿ ನನಗೆ ಸಿಕ್ಕಿಲ್ಲ ಅಂದರೆ ನಾ ಏನು ಮಾಡ್ತೀನಿ, ನಾ ಮಾಡ್ತೀನಿ. ಒಬ್ಬ ಅಷ್ಟೇಕರ್ ಬೋಸಡಿ